MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಕದನ ಜೋರಾಗಿದೆ. ಬಿಜೆಪಿ ಇದನ್ನು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈ ಮಧ್ಯೆ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೊಸ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತಾರಕಕ್ಕೇರಿದ ಮತಯಂತ್ರ ವರ್ಸಸ್ ಮತಪತ್ರ ಸಮರ. ಸರ್ಕಾರದ ನಿರ್ಧಾರ ಸ್ವಾಗತಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಪ್ರತಿ ಸವಾಲ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ತರಲು ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರದ ನಿರ್ಧಾರ ಒಳ್ಳೆಯ ಹೆಜ್ಜೆ ಅಂತ ಹೇಳಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಬ್ಯಾಲೆಟ್ ಪೇಪರ್ಗೆ ನಾವು ಇವತ್ತೇ ಕೇಳ್ತಾ ಇಲ್ಲ. ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ ಇವಿಎಂದಾಗ ಮೋಸ ಆಗ್ತದೆ ಅಂತ ಹೇಳಿ ಅದರದ್ದು ನಾವು ಚಳುವಳಿ ಮಾಡಿದೆ. ರಾಜ್ಯದಲ್ಲಿ ಇದನ್ನು ಪಂಚಾಯತ್ ಲೆವೆಲ್ನಲ್ಲಿ ಮತ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ, ಮುನ್ಸಿಪಾಲ್ಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ. ಇದು ಗುಡ್ ಸ್ಟೆಪ್, ಒಳ್ಳೆಯದಾಗ್ತದೆ. ಆದರೆ ಇಂದು ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವಿಎಂ ಮೇಲೆ ಯಾಕೆ ವಿಶ್ವಾಸ ಕಡಿಮೆ ಆಗಿದೆ ಎಂದು ಹೇಳಬೇಕು ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲೇ ಮತಗಳ್ಳತನವಾಗಿದೆ ಅಂತ ಆರೋಪಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೇಳಬೇಕು. ಕಾಂಗ್ರೆಸ್ಸಿಗೆ ಇವಿಎಂ ಮೆಷಿನ್ಸ್ ಬಗ್ಗೆ ಯಾಕೆ ವಿಶ್ವಾಸ ಕಡಿಮೆ ಆಗಿದೆ? ಈಗ ನನ್ನದೇ ತಗೊಳ್ಳಿ, ನಾನು ಎಂದೂ ಕೂಡ ನನಗೆ ಹಿನ್ನೆಟ್ ಆಗಲಿಲ್ಲ. ಒಂದೇ ಒಂದು ಸಾರಿ ನನಗೆ ಹಿನ್ನೆಟ್ ಆಯಿತು, 19. ಯಾಕಾಯಿತು ನಿಮ್ಗೆ ಗೊತ್ತಿಲ್ಲ. ಇದು 20 ಎಲ್ಲಿಂದ ಬಂತಿದ್ದು? ಬಟ್ ಇದು ನಾ ಇಶ್ಯೂ ಮಾಡಲಿಲ್ಲ. ಕಣ್ಣೆದರೆ ಇಂಥವೆಲ್ಲ ಆದಮೇಲೆ ನಂಬಿಕೆ ಹೆಂಗೆ ಹುಟ್ಟಬೇಕು? ಮೋದಿ ಅವರೇ ಅಂದರು, ಪಾರ್ಲಿಮೆಂಟ್ನಾಗ ಹೇಳಿದ್ರು ಅವರು, ಖರ್ಗೆ साहब तो बहुत बार जीत रहे लेकिन इस बार वो जीतेंगे क्या होगा मालूम नहीं. ಹಿಂಗೆ ಓಪನ್ ನೀವು ಕೇಳಿರ್ಬೇಕು. ಪಾರ್ಲಿಮೆಂಟ್ನಾಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದು ಹೇಳಿದ ಮೇಲೆ ನನಗೆ ಸಂಶಯ ಬರಬೇಕು ಇಲ್ಲೋ ನೀವು ಹೇಳಿ. ಇನ್ನು ಬ್ಯಾಲೆಟ್ ವಿರೋಧಿಸಿರುವ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಬ್ಯಾಲೆಟ್ ತಂದ್ರೆ ಅವ್ರಿಗೆ ಯಾಕೆ ಭಯ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ವಿಜೇಂದ್ರ, ನಾವು ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರೆ. ವೈ ದೇ ಆರ್ ಅಫ್ರೈಡ್ ಆಫ್ ಬ್ಯಾಲೆಟ್ ಪೇಪರ್? ಬಹಳಷ್ಟು ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ. ಬಿಜೆಪಿ ಇಸ್ ನಾಟ್ ಅಫ್ರೈಡ್ ಆಫ್ ಇವಿಎಂಸ್. ನಾವು ಬ್ಯಾಲೆಟ್ ಪೇಪರ್ಸ್ ಬಗ್ಗೆ ನಾವ್ಯಾಕೆ ಹೆದರ್ಕೋಬೇಕು? ಆದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ನರೇಂದ್ರ ಮೋದಿಜಿಯವರು ಸತತವಾಗಿ 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೊತ್ತು ಬ್ಯಾಲೆಟ್ ಪೇಪರ್ ಬಗ್ಗೆನೂ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಇವಿಎಂ ಬಗ್ಗೆನೂ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ DCM DK, ಬಿಜೆಪಿಯವರೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಅಥವಾ ಇವಿಎಂ ಬಳಕೆಗೆ ಅವಕಾಶ ನೀಡುವ ಕಾಯ್ದೆ ತಂದಿದ್ದಾರೆ. ಅದನ್ಯಾಕೆ ಮಾಡಿದ್ರು ಅಂತ ಪ್ರಶ್ನಿಸಿದ್ದಾರೆ. ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನು ಆಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ಸೆಲೆಕ್ಟೆಡ್ ಬ್ಯಾಲೆಟ್, ತಪ್ಪೇನಿದೆ? ಹೀಗೆ ಮತಯಂತ್ರ ವರ್ಸಸ್ ಮತಪತ್ರದ ಸಮರ ದಿನೇ ದಿನೇ ಜೋರಾಗ್ತಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಹೊತ್ತಿಗೆ ಈ ವಿವಾದ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.